ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಾಹಸವನ್ನು ಪ್ರತಿಬಿಂಬಿಸುವ ನಾಡಹಬ್ಬ ದಸರಾ ನವರಾತ್ರಿ ಉತ್ಸವಕ್ಕೆ ಶಿವಮೊಗ್ಗ ನಗರದ ಕೋಟೆ ಶ್ರೀ ಚಂಡಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿದ್ಯುಕ್ತ ಚಾಲನೆ ನೀಡಲಾಯಿತು. ನವರಾತ್ರಿ ಉತ್ಸವಕ್ಕೆ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಬಗ್ಗವಳ್ಳಿ ಸೋಮಶೇಖರ್ ರಾಜು ಅವರು ಚಾಲನೆ ನೀಡಿದರು. ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ಕೋಟೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದವರೆಗೆ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ವಿಗ್ರಹವನ್ನ ಬೆಳ್ಳಿಯ ಅಂಬಾರಿಯಲ್ಲಿ ಮೆರವಣಿಗೆ ಮಾಡಲಾಯಿತು. कल्याणी विदेहि परमा श्रियं रूप परित्राण परायणे नमोस्तुते बलिमातया बोधिपदेवी रूपस्वं धर्मसाक्षी विघ्नकृतं यावत् कर्म समाप्तिः स्यात् तावत् त्वं सुस्थिरो भव. ಈ ದಸರಾ ಹಬ್ಬ ಸ್ಥಳೀಯ ಕಲಾವಿದರಿಗೆ, ಶಿಲ್ಪಿಗಳಿಗೆ, ಹಸ್ತಕಲಾವಿದರಿಗೆ, ವ್ಯಾಪಾರಿಗಳಿಗೆ ಒಂದು ಒಳ್ಳೆಯ ಅವಕಾಶ ಕೊಡುತ್ತದೆ. ಅವರು ತಮ್ಮ ಕಲೆ ಮತ್ತು ಪರಿಶ್ರಮ ತೋರಿಸುತ್ತಾರೆ. ಅವರಿಗೆ ಬೆಂಬಲ ನೀಡುವುದು ನಮ್ಮದು ಬಹಳ ಇಂಪಾರ್ಟೆಂಟ್ ಕರ್ತವ್ಯ. ಅವರ ಕೆಲಸ ಉಳಿದರೆ ನಮ್ಮ ಸಂಸ್ಕೃತಿನೂ ಉಳಿಯುತ್ತದೆ ಎಂದು ನನ್ನದು ಒಂದು ವಿಚಾರ. ನಿಜವಾದ ದಸರಾ ಅಂದರೆ ಏನು? ದಸರಾ ಹಬ್ಬ ಕೇವಲ ಹೊರಗೆ ಆಚರಿಸಿದರೆ ನಮ್ಮ ಒಳಗಿನೂ ಆಚರಿಸುವುದು ಬಹಳ ಇಂಪಾರ್ಟೆಂಟ್. ರಾವಣನಿಗೆ ಕೆಟ್ಟ ಗುಣಗಳು, ಕ್ರೋಧ, ದ್ವೇಷ, ಸ್ವಾರ್ಥ ಅವನ್ನೆಲ್ಲ ತೆಗೆದುಹಾಕಬೇಕು. ದುರ್ಗಿಯಂತೆ ನಮಗೆ ಧೈರ್ಯ, ದಯ, ಕರುಣೆಯನ್ನು ಬೆಳೆಸಿಕೊಳ್ಳಬೇಕು. ಈ ಮೂರು ಮಾತನ್ನ ಈಗ ಹೇಳ್ತೀನಿ, ಬಹಳ ಇಂಪಾರ್ಟೆಂಟ್. ಸತ್ಯ, ಪ್ರಾಮಾಣಿಕತೆ, ಸೇವಾ ಭಾವ ಇವೇ ದಸರಾದ ನಿಜವಾದ ದೀಪಗಳು. ಇನ್ನೊಂದ್ಸರಿ ಹೇಳ್ತೀನಿ, ಸತ್ಯ, ಪ್ರಾಮಾಣಿಕತೆ, ಸೇವಾ ಭಾವ ಇವೇ ದಸರಾದ ನಿಜವಾದ ದೀಪಗಳು. ಕೊನೆಯಲ್ಲಿ ಈ ದಸರಾ ಹಬ್ಬ ಎಲ್ಲರಿಗೂ ಆರೋಗ್ಯ, ಸಮೃದ್ಧಿ, ಸಂತೋಷ ತರಲಿ. ನಮ್ಮ ಮಕ್ಕಳಿಗೆ, ಯುವಕರಿಗೆ ಪ್ರೇರಣೆಯೊಂದಿಗೆ ಬೆಳೆದು ನಮ್ಮ ನಗರ, ನಮ್ಮ ರಾಜ್ಯ, ನಮ್ಮ ದೇಶವನ್ನು ಮುಂದುವರಿಯಲಿಕ್ಕೆ ಶಕ್ತಿ ಕೊಡಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ರಾಜು ಅವರಿಗೆ ತೋರಿಸ್ತಾ ಇದ್ದಾರೆ. ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ಒಬ್ಬ ಪ್ರದರ್ಶನವಿದೆ. ಹೆಜ್ಜೆ ಹೆಜ್ಜೆ ತುಳಿತಕ್ಕೆ ನೆಲೆಯ ಕಂಪನ, ಮುಂದೆ ಮುಂದೆ ಧಾವಿಸಕ್ಕೆ ವಿಜಯ ಸ್ಪಂದನ. ಎಡೆ ತಟ್ಟಿ ತೊಡೆ ತಟ್ಟಿ